ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಪ್ರಜ್ವಲ್ ರೇವಣ್ಣ ಹುಟ್ಟುಹಬ್ಬದ ದಿನವೇ ಪಡೆದ ಕೂಲಿ ದುಡ್ಡು ಎಷ್ಟು ಗೊತ್ತಾ? ವರ್ಷದ ಹಿಂದೆ 1 ಲಕ್ಷ ಸಂಬಳ, ಈಗ 500 ರೂಪಾಯಿ ಸಂಬಳ. ಕಳೆದ ವರ್ಷ ಆರೋಪಿ, ಈ ವರ್ಷ ಅಪರಾಧಿ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ 35ನೇ ಹುಟ್ಟುಹಬ್ಬವನ್ನ ಈ ಬಾರಿ ಜೈಲಿನಲ್ಲಿ ಆಚರಿಸಲಾಗ್ತಾ ಇದೆ. ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಯಾಗಿ ದಿನಗೂಲಿ ಕೆಲಸವನ್ನ ಮಾಡ್ತಿದ್ದಾರೆ. 2 ವರ್ಷಗಳ ಹಿಂದೆ ಅದ್ದೂರಿಯಾಗಿ ಆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದ ವಿಡಿಯೋ ಇದೀಗ ವೈರಲ್ ಆಗಿದ್ದು, ಶಿಕ್ಷೆಯ ವಿರುದ್ಧ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವುದಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಹೌದು, ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಆಗಸ್ಟ್ 5 ಅಂದ್ರೆ 35ನೇ ಜನ್ಮದಿನ. 2 ವರ್ಷಗಳ ಹಿಂದೆ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಿದ್ದ ಪ್ರಜ್ವಲ್ ಕಳೆದ ವರ್ಷ ಹುಟ್ಟುಹಬ್ಬವನ್ನ ಬಹಳ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಅನ್ನ ಮಾಡಿಕೊಂಡಿತ್ತು. ಇದೀಗ ಆರೋಪಿಯಾಗಿ ಜೈಲು ಸೇರಿದ್ದಾರೆ. ಇನ್ನು ಈ ಬಾರಿ ಕೈದಿಯಾಗಿ ಜೈಲು ಪಾಲಾಗಿದ್ದಾರೆ. ಒಂದು ಕಡೆ ಅತ್ಯಾಚಾರ ಪ್ರಕರಣದಲ್ಲಿ ಶುಕ್ರವಾರ ದೋಷಿ ಅಂತ ಘೋಷಣೆ ಮಾಡಿದಂತಹ ಕೋರ್ಟ್ ಶನಿವಾರ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಿತು. ಅದೇ ದಿನ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ ಪ್ರಜ್ವಲ್ನನ್ನ ವಿಚಾರಣಾಧೀನ ಕೈದಿಗಳ ಸೆಲ್ನಿಂದ ಸಜಾ ಕೈದಿಗಳ ಸೆಲ್ಗೆ ವರ್ಗಾವಣೆ ಮಾಡಲಾಗಿತ್ತು. ಇನ್ನು ಭಾನುವಾರ ಜೈಲಿನ ವಸ್ತ್ರ ಬಿಳಿ ಬಣ್ಣದ ಉಡುಗೆ ನೀಡಿದ್ದು, ಸೋಮವಾರ ಜೈಲಿನಲ್ಲಿ ಯಾವ ಕೆಲಸ ಮಾಡಬೇಕು ಅಂತ ಸೂಚನೆಯನ್ನು ಕೂಡ ನೀಡಲಾಗಿದೆ. ಹುಟ್ಟುಹಬ್ಬದ ದಿನ ಜೈಲಿನಲ್ಲಿ ಕೂಲಿ, ಒಟ್ಟಾರೆಯಾಗಿ ಸೋಮವಾರ ಜೈಲಿನಲ್ಲಿ ಯಾವ ಕೆಲಸ ಮಾಡಬೇಕು ಅಂತ ಪ್ರಜ್ವಲ್ ರೇವಣ್ಣಗೆ ನಿಗದಿ ಮಾಡಿದ್ದು, ಈ ಬೆನ್ನಲ್ಲೇ ಮಂಗಳವಾರ ಕೆಲಸ ಆರಂಭ ಆಗಲಿದೆ. 8 ಗಂಟೆ ಪಾಳಿಯಂತೆ ಪ್ರಜ್ವಲ್ ವಾರಕ್ಕೆ 6 ದಿನ ಕೆಲಸವನ್ನ ಮಾಡಬೇಕಾಗಿದೆ. 1 ದಿನ ರಜೆ, 540 ರೂಪಾಯಿ ದಿನಗೂಲಿ ಸಿಗಲಿದೆ. ಯಾವೆಲ್ಲ ಕೆಲಸವನ್ನ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿದ್ದಾರೆ ಅಂತ ಗಮನಿಸೋದಾದ್ರೆ, ಬೇಕರಿಯಲ್ಲಿ ಯಾವ ಕೆಲಸ ಬೇಕಾದರೂ ಮಾಡಬಹುದಾಗಿದೆ. ಹೈನುಗಾರಿಕೆ, ತರಕಾರಿ ಬೆಳೆಯೋದು, ಗಾರ್ಡನ್ ಕ್ಲೀನಿಂಗ್, ಮರಗೆಲಸ, ಕರಕುಶಲ ವಸ್ತುಗಳ ಕೆತ್ತನೆ, ಈ ಕೆಲಸ ಹಾಗೆ ಜೈಲಿನ ಕೈದಿಗಳಿಗೆ ನಿಗದಿ ಮಾಡಲಾಗಿದೆ. ಈ ಪೈಕಿ ಒಂದನ್ನ ಪ್ರಜ್ವಲ್ ರೇವಣ್ಣ ಅವರು ಮಾಡಬೇಕಾಗಿದೆ. ವಾರಕ್ಕೆ ಒಮ್ಮೆ ಕೈಲಿನ ಕೆಲಸದಲ್ಲಿ ಬದಲಾವಣೆ ಆಗಲಿದೆ. ಇನ್ನು ಜೈಲಿನಲ್ಲಿ ದಿನಚರಿ ಹೇಗಿರುತ್ತೆ ಅಂತ ಗಮನಿಸಬೇಕಾಗತ್ತೆ. ಬೆಳಗ್ಗೆ 6:30ಕ್ಕೆ ಏಳಬೇಕು. ದೇರ್ ಇಸ್ ಎಕ್ಸ್ಟ್ರಾ ಟೈಮ್ಸ್ ಅಥವಾ ಏನಾದರೂ ಮಲ್ಕೋಬೇಕು, ನಾನು ಟಯರ್ಡ್ ಆಗಿದೆ, ಅದು ಇದು ಇಲ್ಲ. ಬೆಳಿಗ್ಗೆ 6:30ಕ್ಕೆ ಎದ್ದೋಬೇಕು. 7:30ಕ್ಕೆ ಬೆಳಗಿನ ಉಪಹಾರ ಅಂದ್ರೆ ತಿಂಡಿ, ಬ್ರೇಕ್ಫಾಸ್ಟ್ ಬರುತ್ತೆ. 11:30ಕ್ಕೆ ಊಟ ನೀಡಲಾಗುತ್ತೆ. ಸಂಜೆ 6:30ಕ್ಕೆ ಕೈದಿಗಳು ತಮ್ಮ ಬ್ಯಾರಕ್ ಅಂದ್ರೆ ಕೋಣೆ ಕಡೆಗೆ ಮರಳಬೇಕಾಗುತ್ತೆ. ಈ ನಡುವೆ 8 ಗಂಟೆ ಜೈಲಧಿಕಾರಿ ಸೂಚಿಸಿದ ವಿಭಾಗದಲ್ಲಿ ಕೆಲಸವನ್ನ ಮಾಡಬೇಕಾಗಿದೆ. ಇನ್ನು ಇದೀಗ ನೋಡಿ, ಅವರ ಹುಟ್ಟುಹಬ್ಬ ಆಗಿರುವುದರಿಂದ ಹಳೆಯ ವಿಡಿಯೋ ದೊಡ್ಡ ಮಟ್ಟದಲ್ಲಿ ಸೌಂಡ್ ಅನ್ನು ಉಂಟು ಮಾಡ್ತಿದೆ. 2 ವರ್ಷಗಳ ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕರು ಭೇಟಿಗೆ ಬಾರದಂತೆ ಮನವಿಯನ್ನ ಮಾಡಿ ವಿಡಿಯೋ ಮಾಡಿಕೊಂಡಿದ್ದು. ಸದ್ಯ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಟ್ವಿಟರ್, ಫೇಸ್ಬುಕ್ ನಲ್ಲಿ ವೈರಲ್ ಆಗಿದೆ. ಹಲವರು ಈ ವಿಡಿಯೋ ಬಳಸಿಕೊಂಡು ಟ್ರೋಲ್ ಕೂಡ ಮಾಡ್ತಿದ್ದಾರೆ. ಇನ್ನು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಜೀವಾವಧಿ ಶಿಕ್ಷೆ ನೀಡಲಾಗಿದೆ. ಈ ಶಿಕ್ಷೆಯನ್ನ ಪ್ರಶ್ನೆ ಮಾಡಿ ಮೇಲಿನ ನ್ಯಾಯಾಲಯಕ್ಕೆ ಪ್ರಜ್ವಲ್ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಅವಕಾಶ ಕೂಡ ಇದೆ. ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಕೂಡ ನಡೆಸಲಾಗಿದೆ ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಹುಟ್ಟುಹಬ್ಬದ ನಿಮಿತ್ತ ಅವರ ಅಭಿಮಾನಿಗಳು ಪಟಾಕಿ, ಅವರ ಫೋಟೋಗಳಿಗೆ ಹಾರ ತುರಾಯಿಗಳನ್ನ ಹಾಕೋದ್ರ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಹೊಳೆ ನರಸೀಪುರ, ಹಾಸನದ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ರೆ, ಪ್ರಜ್ವಲ್ ರೇವಣ್ಣ ಮಾತ್ರ ದಿನಗೂಲಿ ಕೆಲಸವನ್ನ ಮಾಡೋದ್ರ ಮುಖಾಂತರ 500 ರೂಪಾಯಿ ಸಂಬಳವನ್ನ ದಿನಕ್ಕೆ ತಗೊಳ್ತಾ ಇದ್ದಾರೆ. ಇದಾಗುತ್ತೆ ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ಮಧು, ವೇಗ ನಮ್ಮದು.